ಆತ್ಮೀಯ ವೀಕ್ಷಕರೇ, ಜ್ಞಾನಧಾರೆಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಕ್ಷಯ ತೃತೀಯ ದಿನದ ವಿಶೇಷತೆಯನ್ನು ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ಜ್ಞಾನಧಾರೆಯನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆಯ ಚಿತ್ರವನ್ನು ಒತ್ತುವುದರ ಮೂಲಕ ಮುಂದಿನ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಅಕ್ಷಯ ತೃತೀಯವು ವೈಶಾಖ ಮಾಸದ ಅಮಾವಾಸ್ಯೆಯಿಂದ ಮೂರನೆಯ ದಿನ ಅಂದರೆ ಶುಕ್ಲ ಪಕ್ಷದ ತದಿಗೆಯನ್ನು ಅಕ್ಷಯ ತೃತೀಯ ದಿನ ಎಂದು ಕರೆಯಲಾಗುತ್ತದೆ. ಅಕ್ಷಯ ಎಂದರೆ ಸಂಸ್ಕೃತದಲ್ಲಿ ಕ್ಷಯವಲ್ಲದ್ದು ಎಂದರ್ಥ, ಅಂದರೆ ಮುಗಿದು ಹೋಗದ್ದು, ಖಾಲಿಯಾಗದ್ದು ಎಂದು ಅರ್ಥವನ್ನು ನೀಡುತ್ತದೆ. ಅಂದರೆ ಇದೇ ಜಾಗದಲ್ಲಿ ನಾವು ಪ್ರತಿಫಲ, ನಂಬಿಕೆ, ಸಂತೋಷ, ಯಶಸ್ಸು ಎಂದು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಅಕ್ಷಯ ತೃತೀಯವನ್ನು ಹಿಂದೂ ಹಾಗೂ ಜೈನ ಧರ್ಮದಲ್ಲಿ ವಿಶೇಷವಾದ ದಿನ ಎಂದು ಪರಿಗಣಿಸಲಾಗಿದೆ. ಅಕ್ಷಯ ತೃತೀಯ ಎಂದಾಕ್ಷಣ ನಾವು ಅಕ್ಷಯ ಪಾತ್ರೆಯ ಬಗ್ಗೆ ತಿಳಿದುಕೊಳ್ಳಲೇಬೇಕು. ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಪಾಂಡವರನ್ನು ವಿಚಾರಿಸಲು, ಅವರ ಯೋಗಕ್ಷೇಮಗಳನ್ನು ತಿಳಿಯಲು ಅನೇಕ ಬಂಧು ಬಾಂಧವರು ಮತ್ತು ಹಿತೈಷಿಗಳು ಭೇಟಿಯಾಗಲು ಬರುತ್ತಿರುತ್ತಾರೆ. ಮೊದಲೇ ವನವಾಸದಲ್ಲಿದ್ದ ಪಾಂಡವರಿಗೆ ಬಂದ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲು ಮತ್ತು ಊಟೋಪಚಾರಗಳನ್ನು ನೋಡಿಕೊಳ್ಳಲು ತುಂಬ ಕಷ್ಟ ಸಾಧ್ಯವಾಗುತ್ತದೆ. ಯುಧಿಷ್ಠಿರರು ತಮ್ಮ ಕಷ್ಟವನ್ನು ತೀರಿಸಲು ಸೂರ್ಯದೇವರನ್ನು ಪ್ರಾರ್ಥಿಸುತ್ತಾರೆ. ಸೂರ್ಯದೇವರು ಪಾಂಡವರ ಆಹಾರದ ಸಮಸ್ಯೆಯನ್ನು ನೀಗಿಸಲು ಅಕ್ಷಯ ಪಾತ್ರೆಯೊಂದನ್ನು ನೀಡುತ್ತಾರೆ. ಇದೇ ಅಕ್ಷಯ ಪಾತ್ರೆಯನ್ನು ಉಪಯೋಗಿಸಿಕೊಂಡು ದ್ರೌಪದಿಯು ಅನೇಕ ಸಾವಿರಾರು ಅತಿಥಿಗಳಿಗೆ ಊಟೋಪಚಾರವನ್ನು ಮಾಡುತ್ತಾರೆ. ಈ ದಿನ ಯಾಕಿಷ್ಟು ವಿಶೇಷವಾಗಿದೆ ಗೊತ್ತಾ? ಪುರಾಣಗಳ ಉಲ್ಲೇಖದಂತೆ ಕೃತಯುಗ ಅಂದರೆ ಸತ್ಯಯುಗ ಪ್ರಾರಂಭವಾಗಿದ್ದು ಇದೇ ದಿನ. ವೇದವ್ಯಾಸರು ಗಣೇಶ ದೇವರಿಂದ ಮಹಾಭಾರತವನ್ನು ಬರೆಯಿಸಲು ಪ್ರಾರಂಭಿಸಿದ ದಿನ ಇದೇ ದಿನ. ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮರು ಜನ್ಮಿಸಿದ್ದು ಇದೇ ದಿನ. ಅನ್ನಪೂರ್ಣೇಶ್ವರಿ ದೇವಿಯ ಜನ್ಮದಿನವೂ ಇದೇ ದಿನ ಎಂದು ನಂಬಲಾಗಿದೆ. ಪಾಂಡವರು ವನವಾಸದಲ್ಲಿದ್ದಾಗ ಒಂದಗುಳು ಅನ್ನವನ್ನು ಸೇವಿಸುವ ಮೂಲಕ ಶ್ರೀಕೃಷ್ಣರು ದುರ್ವಾಸ ಮುನಿಗಳು ಮತ್ತವರ ಶಿಷ್ಯ ವೃಂದದ ಹಸಿವನ್ನು ನೀಗಿಸಿ ದ್ರೌಪದಿಗೆ ನೆರವಾದದ್ದು ಇದೇ ದಿನ. ಸಹಾಯವನ್ನು ಕೇಳಲು ಬಂದು ಕೇಳಲು ಮನಸ್ಸಾಗದೆ ಹಾಗೇ ಹಿಂದಿರುಗಿದ ತನ್ನ ಬಾಲ್ಯ ಗೆಳೆಯ ಕುಚೇಲನಿಗೆ ಶ್ರೀಕೃಷ್ಣನು ಸಹಾಯ ಮಾಡಿದ್ದು ಇದೇ ದಿನ. ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಸಂಯೋಜಿಸಿದ್ದು ಇದೇ ದಿನ. ಕಾಯಕ ಯೋಗಿ ಭಕ್ತಿ ಭಂಡಾರಿ ಬಸವಣ್ಣನವರು ಜನಿಸಿದ್ದು ಇದೇ ದಿನ. ಬಲರಾಮದೇವರು ಜನಿಸಿದ್ದು ಇದೇ ದಿನ. ಭಗೀರಥರು ತನ್ನ ಪ್ರಯತ್ನದಿಂದ ಗಂಗೆಯನ್ನು ಧರೆಗೆ ತಂದದ್ದು ಇದೇ ದಿನ. ಕುಬೇರರು ದೇವಾನುದೇವತೆಗಳ ಹಣಕಾಸು ಅಧಿಕಾರಿಯಾಗಿ ನೇಮಕವಾಗಿ ಕೆಲಸ ಪ್ರಾರಂಭಿಸಿದ್ದು ಇದೇ ದಿನ. ಜೈನ ಧರ್ಮದ ಪ್ರಕಾರ ಭಗವಾನ್ ಆದಿನಾಥರು ತಮ್ಮ ಕಠಿಣ ತಪಸ್ಸನ್ನು ಮುಗಿಸಿ ಕಬ್ಬಿನ ಹಾಲಿನ ಆಹಾರವನ್ನು ಸ್ವೀಕರಿಸಿದ್ದು ಇದೇ ದಿನ. ದಾನಶೂರನೆಂದು ಬಿರುದನ್ನು ಪಡೆದಿದ್ದ ಕರ್ಣರು ಜನಿಸಿದ್ದು ಇದೇ ದಿನ. ಪಾಂಡವರು ವನವಾಸ ಮತ್ತು ಅಜ್ಞಾತವಾಸವನ್ನು ಮುಗಿಸಿದ ನಂತರ ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದ ಶಸ್ತ್ರಾಸ್ತ್ರಗಳನ್ನು ಪುನಃ ಪಡೆದದ್ದು ಇದೇ ದಿನ. ತಾಯಿ ಚಾಮುಂಡೇಶ್ವರಿ ದೇವಿಯು ರಾಕ್ಷಸರನ್ನು ಸಂಹರಿಸಿದ್ದು ಇದೇ ದಿನ. ಇಷ್ಟೇ ಅಲ್ಲದೆ ಅಕ್ಷಯ ತೃತೀಯ ದಿನದಂದು ಸೂರ್ಯ ಮತ್ತು ಚಂದ್ರರು ತಮ್ಮ ಉಚ್ಚ ರಾಶಿಯಲ್ಲಿ ಇರುವ ದಿನವಾಗಿರುತ್ತದೆ. ಸೂರ್ಯ ಮೇಷರಾಶಿಯಲ್ಲಿ ಮತ್ತು ಚಂದ್ರ ವೃಷಭ ರಾಶಿಯಲ್ಲಿ ಇರುವುದರಿಂದ ಎಲ್ಲ ಕಾರ್ಯಗಳಿಗೂ ಅತ್ಯಂತ ಪ್ರಶಸ್ತವಾದ ದಿನವಾಗಿರುತ್ತದೆ ಎಂಬುದು ನಂಬಿಕೆಯಾಗಿದೆ. ಸೂರ್ಯ ಆತ್ಮ ಮತ್ತು ದೇಹವನ್ನು ಪ್ರತಿಬಿಂಬಿಸಿದರೆ ಚಂದ್ರನು ಮನಸ್ಸು ಮತ್ತು ಬುದ್ಧಿಯನ್ನು ಪ್ರತಿಬಿಂಬಿಸುತ್ತಾನೆ. ಈ ರೀತಿಯಾಗಿ ದೇಹ ಮತ್ತು ಮನಸ್ಸು ಪರಿಪೂರ್ಣತೆಯನ್ನು ಪಡೆಯುವ ದಿನ ಈ ಅಕ್ಷಯ ತೃತೀಯ ದಿನ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಈ ದಿನದಂದು ಮಾಡುವ ಒಳ್ಳೆಯ ಕಾರ್ಯಗಳು ಜಪ, ತಪಸ್ಸು, ಜ್ಞಾನ, ದಾನ ಎಲ್ಲವೂ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಎಂಬುದು ನಂಬಿಕೆಯಾಗಿದೆ.
ಈ ದಿನ ಮಾಡಿದ ದಾನ ಧರ್ಮಗಳು, ಪೂಜೆಗಳು ಮತ್ತು ಕೆಲಸ ಕಾರ್ಯಗಳು ವಿಶೇಷವಾದ ಪ್ರತಿಫಲವನ್ನು ನೀಡುತ್ತದೆ ಎಂಬುದು ನಮ್ಮ ನಂಬಿಕೆಯಾಗಿದೆ. ಅಕ್ಷಯ ತೃತೀಯ ಎಂದರೆ ಬರೀ ಬೆಳ್ಳಿ, ಬಂಗಾರ, ವಸ್ತ್ರಾಭರಣಗಳನ್ನು ಖರೀದಿ ಮಾಡುವುದು ಮಾತ್ರವೇ ಅಲ್ಲ. ಮನೆ ಕಟ್ಟುವವರಿಗೆ ಶ್ರೇಷ್ಠವಾದ ದಿನ, ಗೃಹ ಪ್ರವೇಶ ಮಾಡುವವರಿಗೆ ಶ್ರೇಷ್ಠವಾದ ದಿನ. ಅಷ್ಟೇ ಅಲ್ಲ, ಒಂದು ಶ್ರೇಷ್ಠ ಗುರಿಯತ್ತ ಸಾಗಲು ದೃಢ ಸಂಕಲ್ಪ ಮಾಡಲು ಇದು ಒಳ್ಳೆಯ ಪ್ರಶಸ್ತವಾದ ದಿನವಾಗಿರುತ್ತದೆ. ಓದುವ ಮಕ್ಕಳಿಗಂತೂ ಓದುವ ಒಳ್ಳೆಯ ವೇಳಾಪಟ್ಟಿಯನ್ನು ತಯಾರಿಸಿ ಅದರಂತೆ ಓದಲು ಆ ದಿನ ಪ್ರಾರಂಭಿಸಿದರೆ ಒಳ್ಳೆಯ ಪ್ರತಿಫಲ ದೊರಕುತ್ತದೆ. ರೈತಾಪಿ ಜನಗಳಿಗೆ ಬಿತ್ತನೆ ಕಾರ್ಯಗಳನ್ನು ಮಾಡಲು ಇದು ಒಳ್ಳೆಯ ದಿನವಾಗಿರುತ್ತದೆ. ಇಷ್ಟೆಲ್ಲ ಒಳ್ಳೆಯ ಅಂಶಗಳನ್ನು ಒಳಗೊಂಡಿರುವ ಈ ಅಕ್ಷಯ ತೃತೀಯ ದಿನವು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಅಕ್ಷಯ ತೃತೀಯ ದಿನದಂದು ನೀವು ಕೈಗೊಳ್ಳುವ ಕಾರ್ಯಗಳು ಮತ್ತು ದೃಢ ಸಂಕಲ್ಪಗಳು ಒಳ್ಳೆಯ ಪ್ರತಿಫಲಗಳನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ, ಕಾಯಕ ಯೋಗಿ ಬಸವಣ್ಣನವರನ್ನು ನೆನೆಯುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.